ಇಲ್ಲಿ ಈ ಪೊದೆಗೆ ಅಂಟ್ಕೊಂಡು ಬೆಳೆದಿರುವ ಬಳ್ಳಿ ಇದೆಯಲ್ಲ, ಇದು ಆಯುರ್ವೇದ ಮತ್ತು ಸಾಂಪ್ರದಾಯಿಕ ವೈದ್ಯ ಪದ್ಧತಿನಲ್ಲಿ ಒಂದು ಅಪರೂಪದ ಔಷಧೀಯ ಬಳ್ಳಿಯಾಗಿದೆ. ಈ ಔಷಧೀಯ ಬಳ್ಳಿಯನ್ನು ನಮ್ಮ ಕನ್ನಡ ಭಾಷೆಯಲ್ಲಿ ಮೇಕೆ ಕೊಂಬು ಬಳ್ಳಿ ಅಂತೇಳಿ ಕರೀತಾರೆ. ಯಾಕಪ್ಪ ಮೇಕೆ ಕೊಂಬು ಬಳ್ಳಿ ಅಂತ ಕರೀತಾರೆ ಅಂದರೆ, ಇದರ ಎಲೆಗಳನ್ನು ನೋಡಿ, ಎಲೆಗಳು ಉದ್ದವಾಗಿ ಚೂಪಾಗಿದ್ದಾವಲ್ಲ, ಇವು ಒಳ್ಳೆ ಮೇಕೆ ಕೊಂಬಿನ ಥರ ಇದ್ದಾವೆ. ಹೀಗಾಗಿ ಇದನ್ನು ಮೇಕೆ ಕೊಂಬಿನ ಬಳ್ಳಿ ಅಂತೇಳಿ ಕರೀತಾರೆ. ಸಸ್ಯಶಾಸ್ತ್ರದ ಪ್ರಕಾರ ಈ ಬಳ್ಳಿಯ ವೈಜ್ಞಾನಿಕ ಹೆಸರು ಆಕ್ಸಿಸ್ಟೆಲ್ಮಾ ಎಸ್ಕ್ಯುಲೆಂಟಮ್ ಅಂತ ಹೇಳಿ. ಇದರ ಸಸ್ಯಶಾಸ್ತ್ರದ ಕುಟುಂಬ ಅಪೋಸೈನೇಸಿ. ಈ ಬಳ್ಳಿಯ ಯಾವುದೇ ಭಾಗವನ್ನು ಮುರಿದಾಗ ಅಥವಾ ಜಿಗುಟ್ದಾಗ ಬಿಳಿ ಬಣ್ಣದ ಹಾಲು ಬರ್ತದೆ. ಹೀಗಾಗಿ ಇದನ್ನು ಸಂಸ್ಕೃತದಲ್ಲಿ ದುಗ್ಧಿಕ, ಕ್ಷೀರಿಣಿ ಅನ್ನುವ ಹೆಸರಿನಿಂದ ಕೂಡ ಕರೀತಾರೆ. ಇಂಗ್ಲಿಷ್ ಭಾಷೆಯಲ್ಲಿ ಇದನ್ನು ರೋಸಿ ಮಿಲ್ಕ್ ವೀಡ್ ವೈನ್ ಅಂತ ಕರೀತಾರೆ. ಈ ಬಳ್ಳಿಯ ಒಂದು ಒಳ್ಳೆಯ ಆಕರ್ಷಣೆ ಅಂದರೆ ಇದರ ಹೂವುಗಳು. ಈ ಹೂವುಗಳು ಬಿಳಿ ಅಥವಾ ತಿಳಿ ಗುಲಾಬಿ ಬಣ್ಣದ ಬ್ಯಾಕ್ಡ್ರಾಪ್ನಲ್ಲಿ ಅಂದರೆ ಹಿನ್ನೆಲೆಯಲ್ಲಿ ಗಾಢವಾದ ನೇರಳೆ ಬಣ್ಣದ ವಿಶಿಷ್ಟ ರೇಖೆಗಳನ್ನು ಅಂದರೆ ನಾಳಗಳನ್ನು ಹೊಂದಿರುವಂತಹ ನಕ್ಷತ್ರಾಕಾರದ ಹೂಗಳನ್ನು ಬಿಡ್ತದೆ. ಸಾಮಾನ್ಯವಾಗಿ ಈ ಮೇಕೆ ಕೊಂಬು ಬಳ್ಳಿ ನದಿ ತೀರಗಳು, ಹಳ್ಳದ ಬದಿ, ಕೆರೆ ಮತ್ತು ತೇವಾಂಶವಿರುವಂತಹ ಜೌಗು ಪ್ರದೇಶದಲ್ಲಿ ಪೊದೆಗಳಿಗೆ ಅಂಟಿಕೊಂಡು ಹರಡಿಕೊಂಡು ಬೆಳೆಯುವಂತಹ ಒಂದು ವಿಶಿಷ್ಟ ಬಳ್ಳಿಯಾಗಿದೆ. ಈ ನಮ್ಮ ಭಾರತದಲ್ಲಿ ಭಾಳ ಪ್ರಾಚೀನ ಕಾಲದಿಂದಲೂ ಕೂಡ ಆಯುರ್ವೇದ ಮತ್ತು ಸಾಂಪ್ರದಾಯಿಕ ವೈದ್ಯ ಪದ್ಧತಿಯಲ್ಲಿ ಈ ಗಿಡದ ಎಲೆ, ಬೇರು ಹಾಗೂ ಇದರಿಂದ ಸಿಗುವ ಹಾಲಿನಂತಹ ರಸವನ್ನು ಈ ಗಂಟಲ ಸೋಂಕು ಮತ್ತು ಹೊಟ್ಟೆ ಒಳಗಿನ ಹುಣ್ಣುಗಳು ಅಂದರೆ ಅಲ್ಸರ್ ಆಗಿರ್ತದಲ್ಲ ಅದಕ್ಕೆ, ಮತ್ತು ಸ್ನಾಯು ನೋವುಗಳ ನಿವಾರಣೆಯಲ್ಲಿ ಬಳಸಲಾಗ್ತದೆ. ಅಂದರೆ ಈ ಸಸ್ಯದಿಂದ ತಯಾರಿಸಿದಂತಹ ಕಷಾಯವನ್ನು ಬಾಯಿ ಮುಕ್ಕುಳಿಸ್ಲಿಕ್ಕೆ ಬಳಸೋದ್ರಿಂದ ಗಂಟಲು ನೋವಿದ್ದರೆ ಅದು ನಿವಾರಣೆ ಆಗ್ತದೆ. ಹಾಗೆ ಆ ಕಷಾಯದಿಂದಲೇ ಬಾಯಿ ಹುಣ್ಣು ಇದ್ದರೆ ಅದು ಕೂಡ ನಿವಾರಣೆ ಆಗ್ತದೆ. ಮತ್ತು ಗಂಟಲಿನ ಸೋಂಕುಗಳೇನಾದರೂ ಇದ್ದರೆ ಅವು ಕೂಡ ನಿವಾರಣೆ ಆಗ್ತವೆ. ಇದು ದೇಹದಲ್ಲಿನ ಉರಿಯೂತ ಅಂದರೆ ಇನ್ಫ್ಲಮೆಂಟೇಷನ್ನು ಮತ್ತು ನೋವನ್ನು, ದೇಹದಲ್ಲಿರುವಂತಹ ನೋವನ್ನು ಕಡಿಮೆ ಮಾಡುವ ಗುಣವನ್ನು ಹೊಂದಿದೆ ಅಂತೇಳಿ ಸಂಶೋಧನೆಗಳು ಹೇಳ್ತವೆ. ಈ ನಮ್ಮ ನಾಟಿ ವೈದ್ಯರು ಅಥವಾ ಈ ನಮ್ಮ ಸಾಂಪ್ರದಾಯಿಕ ವೈದ್ಯಕೀಯ ಪದ್ಧತಿಯಲ್ಲಿ ಈ ಸಸ್ಯವನ್ನು ಮೂತ್ರದ ಸೋಂಕು ಮತ್ತು ಮೂತ್ರ ವಿಸರ್ಜನೆಯಲ್ಲಿ ಎದುರಾಗುವಂತಹ ತೊಂದರೆಗಳನ್ನು ನಿವಾರಿಸಲಿಕ್ಕೆ ಮೂತ್ರವರ್ಧಕವಾಗಿ ಕೂಡ ಬಳಸಲಾಗ್ತದೆ. ಈ ಬಳ್ಳಿಯನ್ನು ಲಿವರ್ನ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಲಿಕ್ಕೆ ಮತ್ತು ಕಾಮಲೆಯಂತಹ ಲಿವರ್ಗೆ ಸಂಬಂಧಪಟ್ಟ ಕಾಯಿಲೆಗಳಿರ್ತವಲ್ಲ ಅವುಗಳನ್ನು ಕೂಡ ಗುಣಪಡಿಸಲಿಕ್ಕೆ ಈ ಮೇಕೆ ಕೊಂಬಿನ ಬಳ್ಳಿಯನ್ನು ಬಳಸಲಾಗ್ತದೆ. ಮತ್ತು ಬಾಣಂತಿಯರಲ್ಲಿ ಈ ಹಸುಗೂಸುಗಳಿಗೆ ಎದೆಹಾಲು ಇಲ್ಲ ಅನ್ನುವಂತಹ ಸಂದರ್ಭದಲ್ಲಿ ಎದೆಹಾಲನ್ನು ಹೆಚ್ಚಿಸ್ಲಿಕ್ಕೆ ಕೂಡ ಈ ಬಳ್ಳಿಯ ರಸವನ್ನು ಸಾಂಪ್ರದಾಯಿಕ ವೈದ್ಯ ಪದ್ಧತಿಯಲ್ಲಿ ಬಳಸುವಂಥದ್ದು ರೂಢಿಯಲ್ಲಿದೆ. ಈ ಮೇಕೆ ಕೊಂಬು ಬಳ್ಳಿ ಭಾಳ ಪ್ರಾಚೀನ ಕಾಲದಿಂದಲೂ ಕೂಡ ನಮ್ಮ ಆಯುರ್ವೇದ ವಿಜ್ಞಾನದಲ್ಲಿ ಒಂದು ಔಷಧೀಯ ಬಳ್ಳಿಯಾಗಿ ಬಳಕೆಯಾಗ್ತಿದೆ ಅನ್ನೋದಕ್ಕೆ ನಮ್ಮ ಪ್ರಾಚೀನ ಆಯುರ್ವೇದ ಗ್ರಂಥಗಳೇ ಸಾಕ್ಷಿಯಾಗಿದ್ದಾವೆ. ಅಂದರೆ ಆ ಗ್ರಂಥಗಳಲ್ಲಿ ಈ ಮೇಕೆ ಕೊಂಬು ಬಳ್ಳಿಯ ಉಲ್ಲೇಖಗಳನ್ನು ನಾವು ನೋಡ್ಬೋದಾಗಿದೆ. ಸಂಸ್ಕೃತ ಭಾಷೆಯಲ್ಲಿರುವಂತಹ ಪ್ರಾಚೀನ ಆಯುರ್ವೇದ ಗ್ರಂಥಗಳಲ್ಲಿ ಈ ಬಳ್ಳಿಯನ್ನು ದುಗ್ಧಿಕ, ತಿಕ್ತ ದುಗ್ಧ ಎನ್ನುವ ಹೆಸರಿನಿಂದ ಸಂಸ್ಕೃತದಲ್ಲಿ ಕರೆಯಲಾಗಿದೆ. 12ನೇ ಶತಮಾನದ ವೃದ್ಧ ಜೀವಿಕ ತಂತ್ರ ಎಂಬ ಸಂಸ್ಕೃತ ಆಯುರ್ವೇದ ಗ್ರಂಥದಲ್ಲಿ ಈ ಬಳ್ಳಿಯನ್ನು ಆಮ್ರತ ಫಲ ಎಂಬ ಹೆಸರಿನಿಂದ ಉಲ್ಲೇಖಿಸಲಾಗಿದೆ. ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಆಮದೋಷ ಅಂದರೆ ಜೀರ್ಣವಾಗದ ವಿಷಕಾರಿ ಅಂಶಗಳು, ಈ ಆಮದೋಷವನ್ನು ನಿವಾರಿಸಲಿಕ್ಕೆ ಇದು ಸಹಕಾರಿ ಅಂತೇಳಿ ಆ ಗ್ರಂಥದಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ. 16ನೇ ಶತಮಾನದಲ್ಲಿ ರಚಿತವಾದಂತಹ ಹಾರೀತ ಸಂಹಿತೆ ಎನ್ನುವಂತಹ ಆಯುರ್ವೇದ ಗ್ರಂಥದಲ್ಲಿ ಈ ಬಳ್ಳಿಯನ್ನು ಹಸಿವನ್ನು ಹೆಚ್ಚಿಸಲಿಕ್ಕೆ ಮತ್ತು ಜೀರ್ಣಕ್ರಿಯೆಯನ್ನು ಸುಧಾರಿಸಲಿಕ್ಕೆ ಈ ಗಿಡಮೂಲಿಕೆಯನ್ನು ದಾಲ್ಚಿನ್ನಿ ಮತ್ತು ಶುಂಠಿಯೊಂದಿಗೆ ಬಳಸಲು ಶಿಫಾರಸು ಮಾಡಲಾಗಿದೆ. ಮತ್ತೊಂದು ಮಹತ್ವದ ಆಯುರ್ವೇದ ಗ್ರಂಥ ಭಾವಪ್ರಕಾಶ ನಿಘಂಟುವಿನಲ್ಲೂ ಕೂಡ ಈ ಸಸ್ಯದ ಉಲ್ಲೇಖಗಳನ್ನು ನಾವು ನೋಡಬಹುದಾಗಿದೆ. ಆ ಗ್ರಂಥದ ಪ್ರಕಾರ ಇದು ಕಫ ಮತ್ತು ವಾತ ನಿವಾರಕ ಅಂತೇಳಿ ಪ್ರಶಂಸಿಸಲಾಗಿದೆ. ಇನ್ನೂ ಕೆಲವೊಂದು ಆಯುರ್ವೇದ ಗ್ರಂಥಗಳಲ್ಲಿ ಈ ಬಳ್ಳಿಯನ್ನು ಜಲದೂದಿ ಅನ್ನುವ ಹೆಸರಿನಿಂದ ಉಲ್ಲೇಖಿಸಲಾಗಿದೆ. ಮತ್ತು ರಕ್ತ ಅಶುದ್ಧಿಯಿಂದ ಉಂಟಾಗುವಂತಹ ಚರ್ಮ ಕಾಯಿಲೆಗಳಿಗೆ ಇದರ ಎಲೆಯ ಪೇಸ್ಟನ್ನು ಬಳಸುವಂತೆ ಕೆಲ ಆಯುರ್ವೇದ ಗ್ರಂಥಗಳು ಶಿಫಾರಸು ಮಾಡಿವೆ. ಅಲ್ಲದೆ ಆಯುರ್ವೇದದಲ್ಲಿ ತಯಾರಿಸುವಂತಹ ಕೆಲವೊಂದು ಪ್ರಮುಖ ಔಷಧಿಗೆ ಈ ಬಳ್ಳಿಯನ್ನು ಉಪಮೂಲಿಕೆಯಾಗಿ ಪರಿಗಣಿಸಲಾಗಿದೆ. ಹೀಗಾಗಿ ಇದೊಂದು ಅಪ್ಪಟ ಆಯುರ್ವೇದ ಔಷಧೀಯ ಬಳ್ಳಿಯಾಗಿದ್ದು, ಈ ಮೇಕೆ ಕೊಂಬು ಬಳ್ಳಿಯ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಗೆ ಅನಿಸಿದ್ದನ್ನು ಕಾಮೆಂಟ್ ಮಾಡಿ. ಈ ವಿಡಿಯೋ ಹೆಚ್ಚು ಇಷ್ಟವಾಗಿದ್ದರೆ ಇದನ್ನು ಶೇರ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಕಳಿಸಿ, ಅವರು ಕೂಡ ನೋಡಲಿ. ನೀವು ನೋಡುತ್ತಿರುವ ಈ ನೇಟಿವ್ ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈವರೆಗೆ ಈ ವಿಡಿಯೋ ನೋಡಿದ ನಿಮಗೆ ನಮಸ್ತೆ ನಮಸ್ತೆ ನಮಸ್ತೆ.